PGBP ಹೆಡ್ಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬ್ಯಾಡ್ ಡೆಟ್ಸ್ ಹೇಗೆ ನಾವು ಟ್ರೀಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಈಗ ಬ್ಯಾಡ್ ಡೆಟ್ಸ್ ಏನಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಎಕ್ಸ್ಪೆನ್ಸಸ್ ಸೈಡ್ ಕೂಡ ಕೊಟ್ಟಿರ್ತಾರೆ ಮತ್ತು ಇನ್ಕಮ್ ಸೈಡ್ ಕೂಡ ಇದ್ರ ಬಗ್ಗೆ ಕೊಟ್ಟಿರ್ತಾರೆ. ಎಕ್ಸ್ಪೆನ್ಸಸ್ ಸೈಡ್ ಅಂದರೆ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಕೊಟ್ಟಿರ್ತಾರೆ, ದೆನ್ ಬ್ಯಾಡ್ ಡೆಟ್ಸ್ ಅಂತ ಕೊಟ್ಟಿರ್ತಾರೆ. ಎಕ್ಸ್ಪೆನ್ಸಸ್ ಸೈಡ್ ಅಂದರೆ ಡೆಬಿಟ್ ಸೈಡ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಈಗ ಬ್ಯಾಡ್ ಡೆಟ್ ಅಂತ ಕೊಟ್ಟಾಗ ಇದು ಅಲೋಬಲ್ ಎಕ್ಸ್ಪೆನ್ಸಸ್. ಇಲ್ಲಿ ಬ್ಯಾಡ್ ಡೆಟ್ ಅಂದರೆ ಡೆಟರ್ಸ್ ಕಡೆಯಿಂದ ನಮಗೆ ಏನಾದರೂ ಕಲೆಕ್ಷನ್ ಆಗಲಿಲ್ಲ ಅಂದರೆ ಅದನ್ನು ನಾವು ಲಾಸ್ ಅಂತ ಹೇಳಿ ಬ್ಯಾಡ್ ಡೆಟ್ ಅಂತ ಹೇಳ್ತೀವಿ. ಸೊ ಆ ಬ್ಯಾಡ್ ಡೆಟ್ ಇದು ಅಲೋಬಲ್ ಎಕ್ಸ್ಪೆನ್ಸಸ್ ಇದೆ. ಸೊ ಅದಕ್ಕೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದ್ರದ್ದು ಏನೂ ನಾವು ಕನ್ಸಿಡರ್ ಮಾಡೋದಿಲ್ಲ. ಬ್ಯಾಡ್ ಡೆಟ್ಸ್ ಇದೆ ಅಲೋಬಲ್ ಎಕ್ಸ್ಪೆನ್ಸ್, ಸೊ ಇದನ್ನು ಆ್ಯಸ್ ಇಟ್ ಈಸ್ ಬಿಟ್ಟಿರ್ತೀವಿ. ದೆನ್ ಪ್ರಾವಿಷನ್ ಫಾರ್ ಬ್ಯಾಡ್ ಡೆಟ್ ಅಂದರೆ ಈಗ ಬ್ಯಾಡ್ ಡೆಟ್ ಇದ್ದು ಬಟ್ ಆ್ಯಕ್ಚುಯಲ್ ಲಾಸ್ ಆಗಿರೋದಿಲ್ಲ, ಅಲ್ಲಿ ನಾವು ಪ್ರಾವಿಷನ್ ಮಾಡಿರ್ತೀವಿ. ಮುಂದೆ ಲಾಸ್ ಆಗ್ಬೋದು, ಮುಂದೆ ನಮಗೆ ಕಲೆಕ್ಷನ್ ಆಗಲಿಕ್ಕಿಲ್ಲ ಅಂಥೇಳಿ ನಾವಲ್ಲಿ ಪ್ರಾವಿಷನ್ ಮಾಡಿರ್ತೀವಿ. ಸೊ ಹಾಗಾಗಿ ಅದು ಆ್ಯಕ್ಚುಯಲ್ ಲಾಸ್ ಅಲ್ಲದೆ ಇರೋದರಿಂದ ಅದು ಡಿಸಲವ್ ಆಗುತ್ತೆ. ಡಿಸಲವ್ ಆದರೆ ನಾವು ಇದನ್ನು ನೆಟ್ ಪ್ರಾಫಿಟಲ್ಲಿ ಆ್ಯಡ್ ಮಾಡ್ತೀವಿ. ಬ್ಯಾಡ್ ಡೆಟ್ ಇದ್ದರೆ ಇದನ್ನು ಏನು ನಾವು ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ. ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್ ಸೈಡ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅಂತ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಕೂಡ 2 ಟೈಪ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಇರುತ್ತೆ. ಒಂದು ಅರ್ಲಿಯರ್ ಅಲೌಡ್ ಆ್ಯಸ್ ಅ ಡಿಡಕ್ಷನ್, ಇನ್ನೊಂದು ಅರ್ಲಿಯರ್ ನಾಟ್ ಅಲೌಡ್ ಆ್ಯಸ್ ಅ ಡಿಡಕ್ಷನ್. ಅಂದರೆ ಈಗ ನೀವು ಬ್ಯಾಡ್ ಡೆಟ್ ಅಂತೇಳಿ ನೀವು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಮೊದಲು ಡೆಬಿಟ್ ಹಾಕಿರ್ತೀರ, ಎಕ್ಸ್ಪೆನ್ಸಸ್ ಕ್ಲೇಮ್ ಮಾಡಿರ್ತೀರ, ಆಮೇಲೆ ಅದು ರಿಕವರ್ ಆದಮೇಲೆ ಅದನ್ನು ನಾವು ಇನ್ಕಮ್ ಅಂಥೇಳಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಮುಂಚೆ ನಾವು ಅದನ್ನು ಡಿಡಕ್ಟ್ ಮಾಡಿರ್ತೀವಿ, ಎಕ್ಸ್ಪೆನ್ಸಸ್ ಕ್ಲೇಮ್ ಮಾಡಿರ್ತೀವಿ, ಮತ್ತು ಈಗ ತಿರುಗಿ ಅದನ್ನು ರಿಕವರ್ ಆದರೆ ಡೀಮ್ಡ್ ಪ್ರಾಫಿಟ್ ಅಥವಾ ಇನ್ಕಮ್ ಅಂಥೇಳಿ ಇದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಈ ರೀತಿ ಅರ್ಲಿಯರ್ ಅಲೌಡ್ ಆಸ್ ಅ ಡಿಡಕ್ಷನ್ಸ್ ಅಂತ ಕೊಟ್ಟಾಗ ಇಲ್ಲಿ ನಾವು ಏನೂ ಅಡ್ಜಸ್ಟ್ಮೆಂಟ್ ಮಾಡೋದು ನೆಸೆಸರಿ ಇರೋದಿಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ. ಬಟ್ ಅರ್ಲಿಯರ್ ನಾಟ್ ಅಲೌಡ್ ಆಸ್ ಅ ಡಿಡಕ್ಷನ್ಸ್ ಅಂತ ಇದ್ದರೆ ಅಂದರೆ ಬ್ಯಾಡ್ ಡೆಟ್ಸ್ ಆಗಿರುತ್ತೆ ಬಟ್ ಅದನ್ನು ಲಾಸ್ ಅಂತ ಡಿಡಕ್ಟ್ ಮಾಡಿರೋದಿಲ್ಲ ಮೊದಲಿಗೆ, ಬಟ್ ಅದನ್ನು ಈಗ ಕಲೆಕ್ಟ್ ಮಾಡಿರ್ತೀವಿ. ಸೊ ಹಾಗಾಗಿ ಅದನ್ನು ಇನ್ಕಮ್ ಅಂಥೇಳಿ ನಾವು ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ. ಸೊ ಅದನ್ನು ಏನು ಮಾಡ್ತೀವಿ, ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಇದನ್ನು ಲೆಸ್ ಮಾಡ್ತೀವಿ, ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂಥೇಳಿ. ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಈ ಬ್ಯಾಡ್ ಡೆಟ್ಸ್ ಬಗ್ಗೆ ಏನೂ ಕನ್ಫ್ಯೂಷನ್ ಬೇಡ. 4 ಪಾಯಿಂಟ್ಸ್ ನೀವು ನೆನಪಿಟ್ಕೊಂಡ್ರೆ ಅಂದರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ.